ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ರಕ್ಷಿತಾ ದಲೀಪ್ ಗೌಡ. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ನಮ್ಮ ಪ್ರೆಗ್ನೆನ್ಸಿ ರಿವೀಲ್ ಫೋಟೋಶೂಟ್ ಮಾಡಿಸೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಆಲ್ರೆಡಿ ಹೇರೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಮೇಕಪ್ ಮಾಡ್ಕೊಬೇಕು ಅಷ್ಟೇ. ನಾನು ಫುಲ್ ಕಂಪ್ಲೀಟ್ ಮೇಕಪ್ನ ತೋರ್ಸೋಕ್ಕಾಗಲ್ಲ, ಇನ್ಯಾವಾಗಲಾದ್ರೂ ತೋರಿಸ್ತೀನಿ. ಸೊ ಇವಾಗ ಜಸ್ಟ್ ಸಿಂಪಲ್ ಆಗಿ ಹಾಗೆಯೇ ಫಾಸ್ಟಾಗಿ ಮೇಕಪ್ನ ಮಾಡ್ಕೊಂಡು ಬಿಡ್ತೀನಿ. ಸೊ ಅದಾದಮೇಲೆ ಹೋಗ್ತಾ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೆಟ್ ರೆಡಿ. ನಾನು ಆ್ಯಕ್ಚುಲಿ ಫಸ್ಟೇ ಅಂದ್ಕೊಂಡಿದ್ದೆ, ಸೊ ಈ ವಿಡಿಯೋದಲ್ಲಿ ಮೇಕಪ್ ವಿಡಿಯೋನು ಸಹ ಮಾಡೋಣ, ಸೊ ನಾನು ಹೇಗೆ ರೆಡಿಯಾಗಿ ಹೋಗ್ತೀನಿ ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಲೊಕೇಶನಲ್ಲಿ 4:30ಗೆ ಇರಬೇಕಾಗಿದ್ದು. ಸೊ ನಾನು ಇನ್ನೂ ಮನೆಯಲ್ಲಿ 4 o'clockಗೆ ರೆಡಿ ಆಗ್ತಾ ಇದ್ದೆ. ಸೊ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಆ್ಯಂಡ್ ಇವನ್ ನಾವು ಈವ್ನಿಂಗ್ ಟೈಮ್ ಶೂಟ್ ಮಾಡಿಸ್ತಾ ಇದ್ದಿದ್ದರಿಂದ ಲೈಕ್ 1 hour ಅಷ್ಟು ಟೈಮ್ ಸಿಗೋದು. ಅದಾದಮೇಲೆ ಸನ್ಸೆಟ್ ಆಗಿಬಿಟ್ರೆ ಫೋಟೋಸ್ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ಬೇಗನೆ ಹೊರಡೋಣ ಅಂತ ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ. ಲಿಟ್ರಲಿ ನಾನು 5 to 6 minutesಲ್ಲಿ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡ್ ನಂಗೆ ರೆಡಿ ಆಗೋದಕ್ಕೇ ಬಿಡ್ತಾ ಇರಲಿಲ್ಲ. ಸೊ 1 minute ಬಂದು ರೆಡಿ ಆಯಿತಾ ಅಂತ ಕೇಳ್ತಾನೆ ಇದ್ದರು. ಸೊ ಹಾಗಾಗಿ ನನಗೆ ಕಂಪ್ಲೀಟ್ ಮೇಕಪ್ ನೀಟಾಗಿ ಮಾಡ್ಕೊಳ್ಳೋದಕ್ಕೇ ಬಿಡಲಿಲ್ಲ. ಆ್ಯಂಡ್ ಫೋಟೋಶೂಟಿಗೆ ಸೊ ಫೇಸಲ್ಲಿ ಸ್ವಲ್ಪ ಮೇಕಪ್ ಇದ್ದರೆ ಫೋಟೋಸ್ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಸ್ಕಿನ್ ಚೆನ್ನಾಗಿ ಕಾಣುತ್ತೆ. ವಿತೌಟ್ ಎನಿ ಮೇಕಪ್ ಫೋಟೋಶೂಟ್ನ ಮಾಡಿಸ್ಕೊಂಡ್ರೆ ಸೊ ನಮ್ಮ ಫೇಸಲ್ಲಿರುವಂಥ ಚಿಕ್ಕ ಮಾರ್ಕ್ಸು ಕೂಡ ಕಾಣಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪನಾದರೂ ಮೇಕಪ್ ಮಾಡ್ಕೊಳ್ಳೋಣ, ಫೇಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಬೇಗನೆ ರೆಡಿ ಆಗ್ತಾ ಇದ್ದೀನಿ. 4:30ಗೆ ಬನ್ನಿ ಅಂತ ಹೇಳಿದರು, ಬಟ್ ನಾವಿಲ್ಲೇ 4:30 ಇದ್ದೀವಿ. ಆ್ಯಕ್ಚುಲಿ ನನಗೆ ಶೂಟ್ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಶೂಟ್ ಇನ್ನೇನೋ 3 days ಇದೆ ಅನ್ನೋ ಹಾಗೆ ನನಗೆ ತುಂಬಾ ಕೋಲ್ಡ್, ಡ್ರೈ ಕಾಫ್ ಇತ್ತು ಆ್ಯಂಡ್ ವಾಯ್ಸ್ ಅಂತೂ ತುಂಬಾ ಚೇಂಜ್ ಆಗೋಗ್ಬಿಟ್ಟಿತ್ತು. ಸೊ ನನಗೆ ಶೂಟೇ ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ಸ್ವಲ್ಪ ಬೆಟರ್ ಫೀಲಿಂಗ್ ಆಯಿತು. ಆ್ಯಂಡ್ ಅದಕ್ಕೇ ನಾನು ತುಂಬ ಲೇಟಾಗಿ ರೆಡಿ ಆಗ್ತಾ ಇದ್ದಿದ್ದು. ಬಿಕಾಸ್ ಹರಿಯಲ್ಲಿ ರೆಡಿ ಆದರೆ ತುಂಬ ಸುಸ್ತಾಗಿಬಿಡುತ್ತೆ ಅಂತ ಹೇಳಿ ನಿಧಾನಕ್ಕೇ ನಾನು ರೆಡಿ ಆಗ್ತಾ ಇದ್ದೆ. ನಾನು ಈ ವಿಡಿಯೋ ಜೊತೆಗೆ ಲೈಕ್ ನಾವು ಹೇಗೆ ಶೂಟ್ಗೆ ಪ್ರಿಪೇರ್ ಆಗ್ತೀವಿ ಅನ್ನೋದನ್ನು ಮಾಡೋಣ, ಲೈಕ್ ಪ್ರಿಪ್ರೇಷನ್ ವೀಡಿಯೋ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಆ ಟೈಮಲ್ಲಿ ನನಗೆ ಕರೆಕ್ಟಾಗಿ ಹೆಲ್ತ್ ಇಶ್ಯೂಸ್ ಆಗೋದ್ರಿಂದ ಸೊ ನನಗೆ ಯಾವುದೇ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಲೈಕ್ ಶಾಪಿಂಗ್ ಇರ್ಬೋದು, ಲೈಕ್ ಏನೇನು ಔಟ್ಫಿಟ್ಸ್ ಸೆಲೆಕ್ಟ್ ಮಾಡೋದಿರ್ಬೋದು, ಸೊ ಏನು ಪ್ರಿಪೇರ್ ಆಗ್ತಿದ್ದೀವಿ ಅನ್ನೋದನ್ನ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ, ಆಗಲಿಲ್ಲ. ಆ್ಯಂಡ್ ಈ ವಿಡಿಯೋನೂ ಕೂಡ ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಸೊ ವಿಡಿಯೋ ಮಾಡಿ ವ್ಲಾಗ್ ಮಾಡಿ ಅಂತ ಹೇಳಿ ವಿಡಿಯೋನ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೆ. ಆ್ಯಂಡ್ ಈ ರೀಸನ್ಗೆ ನಾನು ತುಂಬ ದಿನದಿಂದ ವ್ಲಾಗ್ನ ಮಾಡ್ತಾ ಇರಲಿಲ್ಲ. ಮೀನ್ಸ್ ಪ್ರೆಗ್ನೆಂಟ್ ಆಗಿದ್ದರಿಂದ ಆಲ್ಮೋಸ್ಟ್ ನಾನೊಂದು 3 months ಗ್ಯಾಪ್ನ ತೊಗೊಂಡಿದ್ದೆ. ಆ್ಯಂಡ್ ಇನ್ಮೇಲೆ ಸೊ ನಾನು ರೆಗ್ಯುಲರ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕೀಪ್ ವಾಚಿಂಗ್. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಸೊ ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ರೆಡಿ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ, ಯಾಕಂದರೆ 4:30ಗೆ ಲೊಕೇಶನಲ್ಲಿ ಇರಬೇಕಿತ್ತು. ಬಟ್ ನಾವಿನ್ನು ಮನೇಲೇ 4:30ಗೆ ರೆಡಿ ಆಗ್ತಿದ್ವಿ.
ಜಸ್ಟ್ ರೆಡಿಯಾಗಿ ನಾನು ಬಂದುಬಿಟ್ಟೆ. ಇವಾಗ ಹೋಗ್ತಾ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನ್ನ ಐಡಿಯಾ ಅಲ್ಲ, ನನ್ನ ಹಸ್ಬೆಂಡ್ ಐಡಿಯಾ. ಅವರಂತೂ ಏನು ಮಾಡಿಸ್ತಾ ಇರೋದು, ರಿವೀಲ್ ಶೂಟ್, ಪ್ರೆಗ್ನೆನ್ಸಿ ರಿವೀಲ್ ಶೂಟ್ ಮಾಡಿಸ್ಲೇಬೇಕು ಅಂತ ಹೇಳಿ, ಸೊ ಅವ್ರ ಐಡಿಯಾದಲ್ಲಿ ಇವತ್ತು ಮಾಡಿಸ್ತಾ ಇದ್ದೀವಿ. ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಈ ವಿಡಿಯೋಗಿನ ಮುಂಚೆ. ಸೊ ವಿಡಿಯೋನ ನೋಡಿ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ 5 ಗಂಟೆ ಆಗೋಗ್ಬಿಟ್ಟಿದೆ. ಸನ್ಸೆಟ್ ಆಗೋಕ್ಕಿಂತ ಮುಂಚೆ ಶೂಟ್ ಮಾಡಿಸ್ಬೇಕು. ನಾವು ಯಾವ ಥೀಮಲ್ಲಿ ಶೂಟ್ ಮಾಡಿಸ್ತಿದ್ದೀವಿ ಏನು ಅಂತ ನಾನು ಅಲ್ಲಿ ಲೊಕೇಶನ್ನಿಗೆ ಹೋದ್ಮೇಲೆ ನಾನು ತಿಳಿಸ್ತೀನಿ. ನಾವು ಶೂಟ್ ಮಾಡಿಸಿರೋ ಥೀಮ್ ಬಂದು ಪಿಕ್ನಿಕ್ ಈವ್ನಿಂಗ್ ಡಾರ್ಕ್ ಥೀಮಲ್ಲಿ ಶೂಟ್ ಮಾಡಿಸಿದ್ವಿ. ಆ್ಯಕ್ಚುಲಿ ನಾವು ಫಸ್ಟ್ ಇಂಡೋರ್ ಶೂಟ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡ್ವಿ, ಬಟ್ ಅದಾದಮೇಲೆ ಔಟ್ಡೋರ್ ಶೂಟ್ ಮಾಡಿಸೋಣ ಅಂತ ಹೇಳಿ ಡಿಸೈಡ್ ಮಾಡಿ, ಸೊ ಲೊಕೇಶನ್ ಎಲ್ಲ ಸರ್ಚ್ ಮಾಡುವಾಗ ಸೊ ನಮಗೆ ಫೋಟೋಗ್ರಾಫರೇ ಈ ಲೊಕೇಶನ್ನ ಸಜೆಸ್ಟ್ ಮಾಡಿದರು. ಆ್ಯಂಡ್ ನಮಗೆ ಮೋರ್ ಓವರ್ ಮೈಸೂರು ಸರೌಂಡಿಂಗಲ್ಲಿರೋ ಲೊಕೇಶನ್ನೇ ಬೇಕಿತ್ತು, ಬಿಕಾಸ್ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಶೂಟಿಗೆ ಅಂತ ಹೇಳಿ. ಸೊ ಥ್ಯಾಂಕ್ಫುಲಿ ನಮಗೆ ನಿಯರ್ಲಿನೇ ಇತ್ತು ಲೊಕೇಶನ್. ಸೊ ಈ ಲೊಕೇಶನ್ ಬಂದು ನಿಯರ್ ಇನ್ಫೋಸಿಸ್ ಇರೋ ಲೊಕೇಶನ್, ನಮಗೆ ತುಂಬ ಹತ್ತಿರನೇ ಆಯಿತು. ಇಲ್ಲಿ ಜಸ್ಟ್ ನನ್ನ ಹಸ್ಬೆಂಡ್ ನನ್ನ ವೀಡಿಯೋಸ್ನ ಮಾತ್ರ ಕ್ಯಾಪ್ಚರ್ ಮಾಡಿದ್ದಾರೆ, ಬಿಕಾಸ್ ನಾವು ಅಂದ್ಕೊಂಡ್ವಿ ಫೋಟೋಗ್ರಾಫರ್ ಜೊತೆ ಯಾರಾದರೂ ಒಬ್ಬರು ಬರ್ತಾರೆ ಅಂತ ಹೇಳಿ, ಬಟ್ ಅವರೊಬ್ಬರೇ ಬಂದಿದ್ದರು. ಆ್ಯಂಡ್ ಇವನ್ ನಾವು ಕೂಡ ಜಸ್ಟ್ ಇಲ್ಲೇ ಶೂಟ್ ಅಲ್ವಾ ಅಂತ ಹೇಳಿ ಇಬ್ಬರೇ ಹೋಗಿದ್ವಿ. ಸೊ ಹಾಗಾಗಿ ನಂದು ನನ್ನ ಹಸ್ಬೆಂಡ್ದು ಇಬ್ಬರದೂ ಕ್ಯಾಪ್ಚರ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಜಸ್ಟ್ ನಾನು ಒಬ್ಬಳೇ ಸಿಂಗಲ್ ಫೋಟೋಶೂಟ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದರು. ಫೋಟೋಸ್ ಆ್ಯಂಡ್ ವೀಡಿಯೋಸ್ ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಇದನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಹಾಗೆ ನಾನು ಯೂಟ್ಯೂಬಲ್ಲಿ ನೋಡಿರ್ತೀರ. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಸಿಂಪಲ್ ಥೀಮ್, ಬಟ್ ಅದು ಫೋಟೋಸ್ ವೀಡಿಯೋಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಚೆನ್ನಾಗಿ ಅವರು ಮಾಡಿಕೊಟ್ರು. ವೆಲ್ಕಮ್ ಅಗೇನ್. ಶೂಟಿಂಗ್ ಇವಾಗ ಮುಗೀತು, ನಾವು ಹೊರಡ್ತಾ ಇದ್ದೀವಿ. ಎಷ್ಟು ಬೇಗ ಸನ್ಸೆಟ್ ಆಯಿತು, ಶೂಟ್ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಅಲ್ಲಿ ಫೋಟೋಗ್ರಾಫರ್ ಮತ್ತು ನಾವಿಬ್ಬರಷ್ಟೇ ಇದ್ದಿದ್ದು. ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ನಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಇವರು ಶೂಟ್ ಮಾಡಿದ್ದಾರೆ, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿರ್ತೀನಿ. ಹೆಂಗಿತ್ತು ಶೂಟ್? ಹೆಂಗಿತ್ತು? ಚೆನ್ನಾಗಿತ್ತ? ಲೈಕ್ ನಾನು ಇನ್ನೂ ಒಂದು ಫೋಟೋನು ನೋಡಿಲ್ಲ ಹೇಗಿದೆ ಅಂತ. ಅವರು ಎಡಿಟ್ ಮಾಡಿ ಕಳಿಸಿದ ಮೇಲೇ ನನಗೆ ಗೊತ್ತಾಗೋದು. ಬಟ್ ಆಲ್ರೆಡಿ ಇದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ ವಿಡಿಯೋ ಫೋಟೋಸ್ ಅಪ್ಲೋಡ್ ಮಾಡಿದ ಮೇಲೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದು. ಇನ್ನೇನು ಶೂಟ್ ಮುಗಿದು ಹೊರಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಎಲ್ಲ ವ್ಲಾಗ್ಸ್ ಬರ್ತಾ ಇರುತ್ತೆ. ತುಂಬ ದಿನ ಆಯಿತು ವಿಡಿಯೋನ ಮಾಡಿ. ಕನ್ಸೀವ್ ಆದಮೇಲೆ ನಾನು ಯಾವ ವಿಡಿಯೋನ ಮಾಡೋಕ್ಕೆ ಹೋಗಿಲ್ಲ, ವೀಡಿಯೋಸ್ ಮಾಡಿಲ್ಲ. ಸೊ ಇನ್ಮೇಲೆ ನೆಕ್ಸ್ಟ್ ವೀಡಿಯೋಸ್ನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ವೀಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.